ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಯಾವ ಈ ಲೌಕಿಕ ಪ್ರಕಾಶಗಳ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಹಾಗಾದ್ರೆ ಹೇಗ್ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ದೀಪದ ಬೆಳಕಿನಲ್ಲಿ ಯಾವ ಭಗವಂತನ ಚಿನ್ಮಯ ಮೂರ್ತಿ ನಮಗೆ ಕಾಣಿಸುತ್ತೋ ಆ ಪ್ರತಿಮೆಯನ್ನು ಕಂಡು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ರು. ಇವತ್ತಿಗೂ ನಾವು ನೋಡಬಹುದು, ಅತ್ಯಂತ ಪ್ರಾಚೀನ ದೇವಸ್ಥಾನಗಳ ಗರ್ಭಗೃಹದ ಒಳಗೆ ಇವತ್ತಿನ ತನಕವೂ ಕೂಡ ಈ ಲೌಕಿಕ ಬೆಳಕಿನ ಪ್ರವೇಶ ಇಲ್ಲದೆ, ಬಿದ್ದರೆ ಸೂರ್ಯನ ಬೆಳಕು, ಇಲ್ಲದಿದ್ದರೆ ದೀಪದ ಬೆಳಕೇ ಬೆಳಕು, ಅಂಥ ಬೆಳಕಿನಲ್ಲಿಯೇ ಪೂಜೆಯನ್ನು ಮಾಡತಕ್ಕಂಥ ಅನೇಕ ದೇವಸ್ಥಾನಗಳನ್ನ ನಾವು ನೋಡಬಹುದಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಇಂಥ ಮಹಾಮಹಿಮೋಪೇತವಾಗಿರತಕ್ಕಂತಹ ಚಂದ್ರಿಕಾ ಗ್ರಂಥಕ್ಕೆ ತಾವು ಪ್ರಕಾಶ ಅನ್ನೋ ವ್ಯಾಖ್ಯಾನವನ್ನು ಬರೆದು ಆ ಉಡುಪಿ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಏನು ಮಾಡಿದ್ರು ಆ ಉಡುಪಿ ಕ್ಷೇತ್ರದಲ್ಲಿ ಇದ್ದು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಚಂದ್ರಿಕಾ ಪ್ರವಚನಂ ದಶಕೃತ್ವಃ ಸುಕೃತಾತಿಶಯಮಾತ್ಮನಿ ವಾಂಛನ್ ಪೂರ್ಣಮಾಸೈವ ಕರ್ಮಣಿ ಭೂಯೋಭ್ಯಾಸಮಭ್ಯಧಿಕ ತತ್ಫಲಕಾಕ್ಷಿ. ಒಂದು ಪೂರ್ಣಮಾಸ ಅನ್ನುವಂತಹ ಒಂದು ಯಾಗ, ಆ ಪೂರ್ಣಮಾಸ ಅನ್ನೋ ಯಾಗ ವಿಶೇಷ ತುಂಬಾ ಅತ್ಯಂತ ಪುಣ್ಯದಾಯಕ ಫಲದಾಯಕವಾಗಿರತಕ್ಕಂಥ ಒಂದು ದೊಡ್ಡ ಯಜ್ಞ. ಯಾರು ಜೀವನದಲ್ಲಿ ತುಂಬಾ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನುವ ಅಪೇಕ್ಷೆ ಇರುತ್ತೋ ಪುನಃ ಪುನಃ ಅವರು ಈ ಪೂರ್ಣಮಾಸ ಅನ್ನೋ ಯಾಗವನ್ನ ನಡೆಸ್ತಾನೆ ಇರ್ತಾರೆ. ಹೇಗೋ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಈ ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತಾದ್ರೆ ಹಾಗಾದ್ರೆ ಎಷ್ಟು ಪುಣ್ಯ ವಿಶೇಷ ಬೇಕು. ಸಾಮಾನ್ಯ ಪುರುಷನಿಗೆ ಚಂದ್ರಿಕಾ ಪಂಕ್ತಿಗಳನ್ನು ಓದಲಿಕ್ಕೆ ಬರೋದಿಲ್ಲ, ಇನ್ನು ಅದಕ್ಕೆ ವ್ಯಾಖ್ಯಾನ ಮಾಡೋದಂತೂ ದುರದೋಪಾಸ್ತ. ಇಂಥ ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಬರಿಬೇಕಾದ್ರೆ ನಮ್ಮ ಪುಣ್ಯ ವಿಶೇಷ ತುಂಬಾ ಪ್ರಬಲವಾಗಿರಬೇಕು ಅನ್ನುವ ಅಪೇಕ್ಷೆಯಿಂದ ರಾಘವೇಂದ್ರ ತೀರ್ಥರು ಆ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದಶಕೃತ್ವ ಚಂದ್ರಿಕಾ ಪ್ರವಚನಂ ಸಹ ಅಕೃತ, 10 ಬಾರಿ ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನವನ್ನ ಉಡುಪಿ ಕೃಷ್ಣ ನೆಲೆಸಿದ ಆ ಕ್ಷೇತ್ರದಲ್ಲಿ ಆ ರಾಘವೇಂದ್ರ ತೀರ್ಥರು 10 ಬಾರಿ ಆ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನವನ್ನ ಮಾಡಿದರು ಅಂತ ಹೇಳ್ತಾರೆ. ಹಾಗಾಗಿ ಅವರ ದೀಕ್ಷೆ, ಆ ವ್ಯಾಖ್ಯಾನದಲ್ಲಿ ಯಾವ ಪ್ರಾಮಾಣಿಕತೆ ಇರಬೇಕು. ಸುಮ್ಮನೆ ತಲೆ ತೋಚಿದ್ದು ನಾವೆಲ್ಲ ಹೇಳ್ತೇವೆ. ಗ್ರಂಥಗಳನ್ನೆಲ್ಲ ಈಗಿನ ಕಾಲದಲ್ಲಿ ಹೆಂಗ್ ಬರೀತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂ ತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಮಧ್ವಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ, ಕೆಲವರು ಯಾವ ಗ್ರಂಥವು ತಮಗೆ ವಿರುದ್ಧ ಅಂತ ತೋರಿಸುತ್ತೋ ಅದನ್ನ ಪ್ರಕ್ಷಿಪ್ತ ಭಾಗ ಅಥವಾ ಕೆಲವೊಂದು ಭಾಗಗಳನ್ನ ವ್ಯತ್ಯಾಸ ಮಾಡಿಬಿಡ್ತಾರೆ.
ಇನ್ನು ಕೆಲವರು ಪ್ರಮಾದದಿಂದಲೂ ಕೂಡ ಕೆಲವೊಂದು ಬಾರಿ ತಪ್ಪಾಗತ್ತೆ. ಇಂಥ ಯಾವ ತಪ್ಪುಗಳು ಕೂಡ ನಮ್ಮಿಂದ ನಡೆಯಬಾರದು ಅನ್ನುವಂತಹ ಒಂದು ಪ್ರಾಮಾಣಿಕ ಕಳಕಳಿ ಆ ರಾಘವೇಂದ್ರ ತೀರ್ಥರಿಗೆ ಇದ್ದ ಕಾರಣದಿಂದಲೇ ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 16 ಬಾರಿ ವ್ಯಾಸ ವಿರಚಿತವಾದ ಯಾವ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಇದೆ ಆ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ನಡೆಸ್ತಾರೆ ಆ ಉಡುಪಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಹೀಗೆ ಆ ಚಂದ್ರಿಕಾ ಗ್ರಂಥದ ಪ್ರವಚನವನ್ನು ಮಾಡ್ತಾ ಮತ್ತೆ ಏನ್ ಮಾಡಿದ್ರು ರಾಘವೇಂದ್ರ ತೀರ್ಥರ ಆ ಉಡುಪಿ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ, ಸೂತ್ರಪಾತ್ರ ರುಚಿರಂ ಕಲಿತರ್ಧಿಂ ನ್ಯಾಯಪೂರ್ವಕ ಸುದಾಜ್ಯ ಭರೇಣ ತಂತ್ರದೀಪಮನುಬೋಧಯದರ್ಥಂ ಭಾಷ್ಯವರ್ತಿಕಮಯಂ ತನುತೆ ಸ್ಮ. ಒಂದು ದೀಪವನ್ನ ಹೊತ್ತಿಸ್ತಕ್ಕಂತಹ ಒಂದು ಪಾತ್ರೆ ಇರುತ್ತೆ. ಆ ಪಾತ್ರೆಯಲ್ಲಿ ದೀಪ ನಂದಾದೀಪವಾಗಿ ಉರಿಯಬೇಕು ಅನ್ನುವ ಉದ್ದೇಶದಿಂದ ಆ ಪಾತ್ರೆಗೆ ತುಪ್ಪವನ್ನ ಹಾಕ್ತಾರೆ. ಆ ಎಳೆ ಬತ್ತಿಯನ್ನ ಅದೇ ತುಪ್ಪದಲ್ಲಿಯೇ ಒದ್ದೆಯನ್ನಾಗಿ ಮಾಡಿ ದೀಪವನ್ನ ಹೊತ್ತಿಸಿದಾಗ ಆ ದೀಪ ಇಡೀ ಮನೆಯಲ್ಲಿ ಇರತಕ್ಕಂಥ ವಸ್ತುಗಳ ಜ್ಞಾನವನ್ನ ಅದು ತಂದು ಕೊಡುತ್ತೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಯಾವ ಈ ಲೌಕಿಕ ಪ್ರಕಾಶಗಳ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಹಾಗಾದ್ರೆ ಹೇಗ್ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ದೀಪದ ಬೆಳಕಿನಲ್ಲಿ ಯಾವ ಭಗವಂತನ ಚಿನ್ಮಯ ಮೂರ್ತಿ ನಮಗೆ ಕಾಣಿಸುತ್ತೋ ಆ ಪ್ರತಿಮೆಯನ್ನು ಕಂಡು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ರು. ಇವತ್ತಿಗೂ ನಾವು ನೋಡಬಹುದು, ಅತ್ಯಂತ ಪ್ರಾಚೀನ ದೇವಸ್ಥಾನಗಳ ಗರ್ಭಗೃಹದ ಒಳಗೆ ಇವತ್ತಿನ ತನಕವೂ ಕೂಡ ಈ ಲೌಕಿಕ ಬೆಳಕಿನ ಪ್ರವೇಶ ಇಲ್ಲದೆ, ಬಿದ್ದರೆ ಸೂರ್ಯನ ಬೆಳಕು, ಇಲ್ಲದಿದ್ದರೆ ದೀಪದ ಬೆಳಕೇ ಬೆಳಕು, ಅಂಥ ಬೆಳಕಿನಲ್ಲಿಯೇ ಪೂಜೆಯನ್ನು ಮಾಡತಕ್ಕಂಥ ಅನೇಕ ದೇವಸ್ಥಾನಗಳನ್ನ ನಾವು ನೋಡಬಹುದಾಗಿದೆ. ಹೀಗಾಗಿ ಆ ದೇವರ ಪೂಜೆ ಮಾಡಲಿಕ್ಕೆ, ಪರಮಾತ್ಮನ ಧ್ಯಾನವನ್ನ ಮಾಡಲಿಕ್ಕೆ ಆ ದೀಪದ ಬೆಳಕು ಪ್ರತಿಯೊಬ್ಬ ಸಾಧಕ ಪುರುಷನಿಗೂ ಕೂಡ ಅದು ಸಾಧನ ಆಗತ್ತೆ ಅಂತ ನಾವು ಲೌಕಿಕ ಜೀವನದಲ್ಲಿ ಇದನ್ನು ನಾವು ಕಂಡುಕೊಂಡಿರ್ತಕ್ಕಂಥವರು. ಹಾಗೆ ಈ ರಾಘವೇಂದ್ರ ತೀರ್ಥರು ಏನು ಮಾಡಿದ್ರು, ತಂತ್ರದೀಪ ಅನ್ನೋ ಹೆಸರಿನ ಆ ತಂತ್ರದೀಪ ಅನ್ನೋ ಗ್ರಂಥವನ್ನ ಬರೆಯೋದರ ಮೂಲಕ ದೀಪವನ್ನ ಹೊತ್ತಿಸಿದ್ದಾರೆ. ಹೇಗೆ ಅಂತ ಹೇಳ್ತಾರೆ, ಸೂತ್ರ ಪಾತ್ರ ರುಚಿರಂ. ಇಲ್ಲಿ ಯಾವುದು ಪಾತ್ರೆ? ಯಾವ ವೇದವ್ಯಾಸ ದೇವರು ಅಪೌರುಷೇಯವಾದ ವೇದಗಳ ಅರ್ಥ ನಿರ್ಣಯಕ್ಕೋಸ್ಕರ ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳು ಇದ್ದಾವೆ. ಆ ಬ್ರಹ್ಮಸೂತ್ರಗಳೇ ಒಂದು ದೊಡ್ಡ ಪಾತ್ರೆ ಇದ್ದಂತೆ. ಅಂಥ ಬ್ರಹ್ಮಸೂತ್ರ ಎಂಬ ಪಾತ್ರೆಯಲ್ಲಿ ನ್ಯಾಯಸುಧಾದಿ ವಿಷಯಗಳೆಂಬ ತುಪ್ಪವನ್ನ ಆ ಪಾತ್ರೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾವ ಬತ್ತಿ? ಅಲ್ಲಾದ್ರೆ ಹತ್ತಿ ಬತ್ತಿ. ಇಲ್ಲಾದ್ರೆ ಯಾವ ಬತ್ತಿ ಅಂತ ಕೇಳಿದ್ರೆ ಬ್ರಹ್ಮಸೂತ್ರ ಭಾಷ್ಯವೇ ಇಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಬತ್ತಿ. ಹಾಗಾದ್ರೆ ಈ ಬತ್ತಿಯನ್ನ ಬ್ರಹ್ಮಸೂತ್ರಗಳೆಂಬ ಪಾತ್ರೆಯಲ್ಲಿ ನ್ಯಾಯಸುಧಾ ಎಂಬ ತುಪ್ಪವನ್ನ ಹಾಕಿ ಭಾಷ್ಯ ಎಂಬ ಬತ್ತಿಯನ್ನ ಪೋಣಿಸಿ ಅದರಲ್ಲಿ ಆ ದೀಪವನ್ನು ಹೊತ್ತಿಸ್ತಕ್ಕಂತಹದ್ಯಾವುದು ಅಂದ್ರೆ ತಂತ್ರದೀಪ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿದರು. ಹಾಗಾದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ,
ಬ್ರಹ್ಮಸೂತ್ರಗಳ ಅರ್ಥ, ನ್ಯಾಯಸುಧಾದಿ ಅನೇಕ ಪ್ರಮೇಯಗಳನ್ನ, ಬ್ರಹ್ಮಸೂತ್ರ ಭಾಷ್ಯದ ಅನೇಕ ಪ್ರಮೇಯಗಳನ್ನ ಈ ತಂತ್ರ ದೀಪ ಅನ್ನೋ ಗ್ರಂಥದಲ್ಲಿ ಆ ರಾಘವೇಂದ್ರ ತೀರ್ಥರು ರಚನೆ ಮಾಡಿದ್ದಾರೆ ಅನ್ನೋದನ್ನ ಈ ಎಲ್ಲ ಹಿನ್ನೆಲೆಯಿಂದ ರಾಘವೇಂದ್ರ ತೀರ್ಥರು ಈ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಕವಿಗಳು ಈ ರೀತಿಯ ಅತ್ಯದ್ಭುತವಾಗಿ ಆ ದೃಷ್ಟಾಂತವನ್ನು ಕೊಟ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಇಂಥ ಒಂದು ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸೋದಕ್ಕೋಸ್ಕರ ತಂತ್ರದೀಪ ಅನ್ನೋ ಗ್ರಂಥವನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಏನು ತಂತ್ರದೀಪದ ಮಹಿಮೆ ಹೇಳ್ತಾರೆ. ಸೂತ್ರಾರ್ಥಾಹ ಯಸ್ಮಿನ್ ತಂ ಅವಬೋಧಯದರ್ಥಂ, ವ್ಯಾಸ ವಿರಚಿತವಾದ ಯಾವ ಸೂತ್ರಗಳು ಇದ್ದಾವೆ ಆ ಸೂತ್ರಗಳ ಸ್ಪಷ್ಟವಾದ ಅರ್ಥ ಭಾಷ್ಯವನ್ನ ನೋಡಿದರೂ ಗೊತ್ತಾಗಲಾರದು, ಅನುವ್ಯಾಖ್ಯಾನಾದಿ ಗ್ರಂಥಗಳನ್ನ ನೋಡಿದರೂ ನಮಗೆ ಗೊತ್ತಾಗಲಾರದು. ಆದರೆ ಈ ರಾಘವೇಂದ್ರ ತೀರ್ಥರು ರಚನೆ ಮಾಡಿದ ಯಾವ ತಂತ್ರದೀಪ ಅನ್ನೋ ಗ್ರಂಥ ಇದೆ, ಈ ಗ್ರಂಥವನ್ನು ನಾವು ನೋಡಿದರೆ ಅವಶ್ಯವಾಗಿ ಆ ಸೂತ್ರದ ನಿಜವಾದ ಅಭಿಪ್ರಾಯ ಏನು ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ. ಹೀಗಾಗಿ ಅಂತಹ ಒಂದು ತಂತ್ರದೀಪ ಅನ್ನೋ ಗ್ರಂಥವನ್ನು ರಚನೆ ಮಾಡಿ ಸಮಾಜಕ್ಕೆ, ದಾರ್ಶನಿಕ ಪ್ರಪಂಚಕ್ಕೆ, ಅಧ್ಯಯನ ಸಮಾಜಕ್ಕೆ ಒಂದು ದೊಡ್ಡ ಮಹದುಪಕಾರವನ್ನು ಮಾಡಿದಂತಹ ಜ್ಞಾನಿ ಶ್ರೇಷ್ಠರು ಅದು ನಮ್ಮ ರಾಘವೇಂದ್ರ ತೀರ್ಥರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನು ಮಾಡ್ತಾ ಮುಂದೆ ರಾಘವೇಂದ್ರ ತೀರ್ಥರು ಅದೇ ಕ್ಷೇತ್ರದಲ್ಲಿಯೇ ಇದ್ದು ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ರಚನೆ ಮಾಡ್ತಾ ಇದ್ದಾರೆ. ಹೇಗಿದೆ ನ್ಯಾಯಮುಕ್ತಾವಲಿ ಅನ್ನುವ ಗ್ರಂಥ ಹೇಳಿದ್ರೆ ಹೇಳ್ತಾರೆ, ब्रह्मसूत्रगणकाञ्चनसूत्रा कण्ठभूषणमशेषबुधाना बुद्धिशाणपरिशाणविदीप्ता न्यायमौक्तिकततीमतनिष्ठा. ಹೇಳ್ತಾರೆ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ರಚನೆ ಮಾಡಿದ್ದಾರೆ ರಾಘವೇಂದ್ರ ತೀರ್ಥರು. ಹಿಂಗಿದೆ ಇದು, ಅಶೇಷ ಬುಧಾನಾಂ ಕಂಠಭೂಷಣಂ, ಎಲ್ಲ ವಿದ್ವಾಂಸರಿಗೂ ಕೂಡ ಕಂಠಕ್ಕೆ ಅಲಂಕಾರ ಪ್ರಾಯವಾಗಿರುವಂತಹ ಗ್ರಂಥವೇ ಈ ನ್ಯಾಯಮುಕ್ತಾವಲಿ ಅನ್ನುವಂತಹ ಗ್ರಂಥ. ಯಾಕೆ ಹೆಂಗೆ ನಿರ್ಮಾಣವನ್ನ ಮಾಡಿದ್ದಾರೆ ಅಂತ ಕೇಳಿದ್ರೆ, ಬ್ರಹ್ಮಸೂತ್ರ ಎಂಬ ದೊಡ್ಡ ಬಂಗಾರದ ತಂತಿಯಲ್ಲಿ ನ್ಯಾಯಗಳೆಂಬ ಮುತ್ತುಗಳನ್ನ ರಾಘವೇಂದ್ರ ತೀರ್ಥರು ಪೋಣಿಸಿದ್ದಾರೆ. ಅಷ್ಟೇ ಅಲ್ಲ, ಸುಮ್ಮನೆ ಈ ರಾಘವೇಂದ್ರ ತೀರ್ಥರು ಈ ಗ್ರಂಥವನ್ನ ಬರೆದಿದ್ದಲ್ಲ, ತಮ್ಮ ಬುದ್ಧಿಯನ್ನ ಓರೆಗಲ್ಲಿಗೆ ಹಚ್ಚಿ ಇನ್ನಷ್ಟು ನಿಶಿತವನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಬಂಗಾರವನ್ನ ಇದು ಕಾಗೆ ಬಂಗಾರವೋ ಅಥವಾ ನಿಜವಾದ ಬಂಗಾರವೋ ಅಂತ ಹೇಗೆ ಪರೀಕ್ಷೆ ಮಾಡ್ತೇವೆ? ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ನೋಡಿದಾಗ ಇದು ಕಾಗೆಯೋ ಅಥವಾ ನಿಜವಾದ ಬಂಗಾರವೋ ಅಂತ ಹೇಗೆ ನಾವು ಅರ್ಥ ಮಾಡಿಕೊಳ್ತೇವೋ, ಅದೇ ರೀತಿಯಾಗಿ ರಾಘವೇಂದ್ರ ತೀರ್ಥರೆಂಬ ಆ ಬುದ್ಧಿಯಲ್ಲಿ ಸರಿಯಾಗಿ ತಿಕ್ಕಿ ತಿಕ್ಕಿ ಆ ಓರೆಗಲ್ಲಿಗೆ ತಿಕ್ಕಿ ಅತ್ಯಂತ ಬಂಗಾರದಂತೆ ಹೊಳಪಾಗಿ ಇದು ಬರ್ತಾ ಇದೆ. ಈ ಗ್ರಂಥ ಎಲ್ಲ ವಿದ್ವಾಂಸರ ಕಂಠಕ್ಕೆ ಭೂಷಣಪ್ರಾಯವಾಗಿದೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ರಾಯರು ರಚನೆ ಮಾಡಿದ ಈ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ಅಧ್ಯಯನ ಮಾಡಲೇಬೇಕು. ಮಾಡಿದ್ರೆ ಏನ್ ಪ್ರಯೋಜನ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಅಲ್ಲಲ್ಲಿ ವಿಷಯಗಳನ್ನ ಹಾಕ್ಬಿಟ್ಟಿರ್ತಾರೆ. ಎಲ್ಲಾ ವಿಷಯಗಳನ್ನು ಕೂಡ ನಮಗೆ ಏಕಕಾಲದಲ್ಲಿ ನಮ್ಮ ಬುದ್ಧಿಯಲ್ಲಿ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಯಾಯ ಪುಸ್ತಕಗಳನ್ನು ತರಬೇಕು, ತುಂಬಾ ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ. ಈ ಕಾರಣದಿಂದಲೇ ಇದನ್ನ ಮನಗಂಡು
ವಿದ್ವಾಂಸರಿಗೆ ಅತ್ಯುಪಯುಕ್ತವಾಗಿರುವಂತಹ ಸಮಾಜಕ್ಕೆ ಮಹದುಪಕಾರಿಯಾಗಿರ್ತಕ್ಕಂತಹ ಗ್ರಂಥ ನಿರ್ಮಾಣವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ಆ ರಾಘವೇಂದ್ರ ತೀರ್ಥರು ರಚನೆ ಮಾಡಿ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಒಂದು ದೊಡ್ಡ ದಿವ್ಯ ಗ್ರಂಥ ಈ ಆ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥ ಅನ್ನೋದನ್ನ ನಿರೂಪಣೆ ಮಾಡ್ತಾ ಮುಂದೆ ಹೇಳ್ತಾರೆ, ಆ ಚಂದ್ರಿಕಾ ಗ್ರಂಥಕ್ಕೆ ಯಾವ ಪ್ರಕಾಶ ಅನ್ನೋ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಅದು ಮುಗಿದ ಮೇಲೆ ರಾಯರು ಈ ಗ್ರಂಥಗಳನ್ನ ಮಾಡಿದ್ದೋ, ತಂತ್ರದೀಪ ಹಾಗೆ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥ, ಈ ಎರಡು ಗ್ರಂಥಗಳನ್ನ ಆ ಚಂದ್ರಿಕಾ ಪ್ರಕಾಶ ವ್ಯಾಖ್ಯಾನ ಮುಗಿದ ಮೇಲೆ ಮಾಡಿದ್ದೋ ಅಥವಾ ಅದಕ್ಕಿಂತ ಮುಂಚೆನೆ ಮಾಡಿದ್ರೋ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ಹೇಳ್ತಾರೆ, ಈ ಚಂದ್ರಿಕಾ ವ್ಯಾಖ್ಯಾನವನ್ನ ಮಾಡ್ತಾನೆ ಮಧ್ಯದಲ್ಲಿಯೇ ಈ ತಂತ್ರದೀಪ ಹಾಗೆ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ನಮಗೆ ರಚನೆ ಮಾಡಿ ರಾಘವೇಂದ್ರರು ಕೊಟ್ಟಿದ್ದಾರೆ. ಹೀಗಾಗಿ ಆ ಗ್ರಂಥ ಮುಗಿದ ಮೇಲೆ ನಮಗೆ ಇದನ್ನ ಕೊಟ್ಟಿದ್ದಲ್ಲ, ಅದಕ್ಕಿಂತ ಮುಂಚೆಯೇ ಈ ಗ್ರಂಥಗಳ ನಿರ್ಮಾಣ ಮಾಡಿ ಆಮೇಲೆ ಚಂದ್ರಿಕಾ ಗ್ರಂಥದ ಪ್ರಕಾಶ ಅನ್ನೋ ವ್ಯಾಖ್ಯಾನವನ್ನು ಮುಗಿಸಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಚಂದ್ರಿಕಾ ವಿವರಣಂ ನ ಸಮಾಪ್ತಂ ಯಾವದೇತದುಭಯಂ ವಿರಚಯ್ಯ ನ್ಯಾಯಗರ್ಭನಯವನ್ನಯಶಾಲಿ ತತ್ಸಮಾಪಯದನಂತರಮಾರ್ಯಃ. ಹೀಗೆ ಯಾವ ಶಾಸ್ತ್ರಕ್ಕೆ ಯಾವ ಗ್ರಂಥಕ್ಕೆ ಎಷ್ಟು ಮರ್ಯಾದೆ ಎಷ್ಟು ಆದರವನ್ನು ಕೊಡಬೇಕು ಅನ್ನೋದರಲ್ಲಿ ತುಂಬಾ ಕಳಕಳಿ ತುಂಬಾ ಜ್ಞಾನ ಇರ್ತಕ್ಕಂಥವರಾಗಿದ್ದರು ಯಾರು? ಈ ರಾಘವೇಂದ್ರ ತೀರ್ಥರು. ಹೀಗಾಗಿ ಆ ಗ್ರಂಥವನ್ನ ಪ್ರಕಾಶ ಅನ್ನೋ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾನೆ ತಂತ್ರದೀಪಿಕಾ ನ್ಯಾಯಮುಕ್ತಾವಲಿ ಅನ್ನೋ ಗ್ರಂಥವನ್ನ ರಚನೆ ಮಾಡಿದ್ರು. ಅಷ್ಟೇ ಅಲ್ಲ, ಈ ಹೇಗಿದೆ ಈ ಗ್ರಂಥಗಳು ಪೂರ್ವ ಪಕ್ಷ ಸಿದ್ಧಾಂತ ಯುಕ್ತಿಗಳಿಂದ ಕೂಡಿದ್ದಾಗಿದೆ. ಆ ಪೂರ್ವ ಪಕ್ಷ ಪರವಾದಿಗಳು ಮಾಡತಕ್ಕಂಥ ಪೂರ್ವ ಪಕ್ಷ, ಆ ಪಕ್ಷದಲ್ಲಿ ಇರತಕ್ಕಂಥ ಯುಕ್ತಿಗಳು ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾದರು ಇದಕ್ಕೆಲ್ಲ ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಆ ಗ್ರಂಥಗಳಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಗ್ರಂಥಗಳು. ಹೀಗಾಗಿ ಇಂಥ ಈ ಎರಡು ಗ್ರಂಥಗಳನ್ನ ಪ್ರಕಾಶ ಅನ್ನೋ ವ್ಯಾಖ್ಯಾನ ಮುಗಿಸೋದಕ್ಕಿಂತ ಮುಂಚೆನೆ ಬರೆದು ನಮ್ಮ ಸಮಾಜಕ್ಕೆ ನೀಡಿದಂಥ ಮಹಾನುಭಾವರು ಅದು ರಾಘವೇಂದ್ರ ತೀರ್ಥರು ಅಂತ ಹೇಳ್ತಾರೆ. ಅಲ್ಲ, ಇಷ್ಟೆಲ್ಲ ಯಾಕೆ ಗ್ರಂಥಗಳನ್ನು ಬರಿಬೇಕಾಗಿತ್ತು? ಯಾಕೆ? ವ್ಯಾಸರಾದರೆ ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ವ್ಯಾಸತ್ರಯ, ಭೇದೋಜ್ಜೀವನ, ಖಂಡನತ್ರಯಾದಿ ಗ್ರಂಥಗಳಿಗೆ ಮಂದಾರ ಮಂಜರಿ ಅನ್ನೋ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಾಗೆ ಟೀಕಾಕೃತ್ಪಾದರು ಎಲ್ಲ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕಾ ರೂಪದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ. ಆಚಾರ್ಯ ಮಧ್ವರು ಭಾಷ್ಯಾದಿ ಗ್ರಂಥಗಳನ್ನು ಬರೆದಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಗ್ರಂಥಗಳು ಇರಬೇಕಾದ್ರೆ ಯಾತಕ್ಕೋಸ್ಕರ ರಾಘವೇಂದ್ರ ತೀರ್ಥರು ಈ ಗ್ರಂಥಗಳ ನಿರ್ಮಾಣವನ್ನ ಮಾಡಿದರು? ಯಾಕೆ ರಾಘವೇಂದ್ರ ತೀರ್ಥರು ಇಷ್ಟೆಲ್ಲ ಗ್ರಂಥಗಳನ್ನ ಅವರು ನಿರ್ಮಾಣ ಮಾಡಿದರು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಭಾವ್ಯ ಸಂಶಯಮಹೋ ಗುರುವಂಶೇ ದರ್ಶನ ಶ್ರುತಿ ಪರಸ್ಸುಮತೀಂದ್ರಃ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾದಿತ್ಯವೇದ್ಯ ಕೃತವಾನ್ ಕೃತಿ ಸಾರ್ಥಂ. ಮುಂದೆ ನಮ್ಮ ಈ ಪೀಠದ ಪರಂಪರೆಯಲ್ಲಿ ಸುಮತೀಂದ್ರ ತೀರ್ಥರು ಅನ್ನುವಂತಹ ಯತಿಗಳು ಆಗಮಿಸ್ತಾರೆ. ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದರ್ಶನ ಶ್ರುತಿ ಪರಹ, ಬರೀ ಗ್ರಂಥಗಳ ಅವಲೋಕನ,
ಪಾಠ ಪ್ರವಚನಗಳಲ್ಲಿಯೇ ಆಸಕ್ತರಾಗಿರ್ತಕ್ಕಂಥ ಮನಸ್ಸು ಆ ಸುಮತೀಂದ್ರ ತೀರ್ಥರದ್ದಾಗಿರುತ್ತೆ. ಹೀಗಾಗಿ ಅವರು ಈ ಎಲ್ಲ ಗ್ರಂಥಗಳನ್ನ, ಮಧ್ವಾಚಾರ್ಯರ ಗ್ರಂಥಗಳನ್ನ ಅವಲೋಕನ ಮಾಡಬೇಕಾದರೆ ಅನೇಕ ಸಂದೇಹಗಳು ಬರುತ್ತವೆ. ಆ ಅನೇಕ ಸಂದೇಹಗಳಿಗೆ ಉತ್ತರವನ್ನು ಕೊಡತಕ್ಕಂಥವ್ರು ಯಾರು? ಇಂಥ ಆಶ್ಚರ್ಯ ಅಂದ್ರೆ, ವ್ಯಾಸರ ಆಂತರ್ಯವನ್ನ, ಭಾಷ್ಯಾದಿ ಗ್ರಂಥಗಳನ್ನ ಬರೆಯೋದರ ಮೂಲಕ ಸಮಾಜಕ್ಕೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟರೆ, ಆ ವ್ಯಾಸರು ಮಧ್ವಾಚಾರ್ಯರ ಇಬ್ಬರ ಆಂತರ್ಯವನ್ನು ಕೂಡ ನಂತರದ ದಿನಮಾನದಲ್ಲಿ ಟೀಕಾಕೃತ್ಪಾದರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಟೀಕಾಕೃತ್ಪಾದರು, ಮಧ್ವಾಚಾರ್ಯರು ಇವರಿಬ್ಬರ ಆಂತರ್ಯ ಏನು ಅನ್ನೋದನ್ನ ತಿಳಿಸಿಕೊಡಬೇಕು. ವ್ಯಾಸರಾದರು ತಿಳಿಸಿದ್ದಾರೆ, ಕ್ರಮೇಣ ಆ ಬುದ್ಧಿಮಟ್ಟ ಕಮ್ಮಿ ಆಗತ್ತೆ ಅನ್ನುವ ಕಾರಣದಿಂದ ಈ ಎಲ್ಲ ಸಂಶಯಗಳ ಪರಿಹಾರಕ್ಕೂ ಕೂಡ ಸುಮತೀಂದ್ರ ತೀರ್ಥರಿಗೆ ಬರುವಂತಹ ಯಾವ ಸಂಶಯಗಳು ಇದ್ದಾವೆ ಆ ಎಲ್ಲ ಸಂಶಯಗಳಿಗೂ ಕೂಡ ಪರಿಹಾರ ರೂಪದಲ್ಲಿ ನಮ್ಮ ಈ ಗ್ರಂಥಗಳು ಇರಬೇಕು ಅನ್ನೋ ಕಾರಣದಿಂದ ತಸ್ಯ ಸಾರ್ಥಕ ನಿಧಂ, ಈ ಎಲ್ಲ ವ್ಯಾಖ್ಯಾನ ಟಿಪ್ಪಣಿಗಳನ್ನ ಅವಲೋಕಿಸಿ ಶ್ರವಣ ಮಾಡಿ ತಿಳಿದು ಧನ್ಯರಾಗ್ತಾರೆ ಅನ್ನೋ ಭಾವನೆಯಿಂದ ರಾಘವೇಂದ್ರ ತೀರ್ಥರು ಈ ಗ್ರಂಥಗಳನ್ನ ಬರೆದಿದ್ದಾರೆ. ಪ್ರಾಯ ನಾವು ಅನ್ಕೋಬೇಕು, ರಾಘವೇಂದ್ರ ತೀರ್ಥರಿಗೆ ಕೇವಲ ಭೂತ ವರ್ತಮಾನದ ಜ್ಞಾನ ಮಾತ್ರ ಇರಲಿಲ್ಲ ಹೊರತು ಆ ರಾಯರ ಸ್ತೋತ್ರದಲ್ಲಿ ವರ್ಣನೆ ಮಾಡಿದಂತೆ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ, ಯಾವ ಯಾವ ಕಾಲಗಳಲ್ಲಿ ಏನೇನ್ ಆಗತ್ತೆ ಅನ್ನುವಂತಹ ಸ್ಪಷ್ಟವಾದ ಅರಿವು ಆ ಕಲಿಯುಗ ಕಾಮಧೇನು ರಾಯರಿಗೆ ಗೊತ್ತಿತ್ತು ಅನ್ನೋದು ನಮಗೆ ಈ ಘಟನೆಯಿಂದ ಗೊತ್ತಾಗತ್ತೆ. ಹೀಗಾಗಿ ಅವರು ಹೇಳ್ತಾರೆ, ಆ ಸುಮತೀಂದ್ರ ತೀರ್ಥರಿಗೆ ಅನುಕೂಲ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಎಲ್ಲ ಗ್ರಂಥಗಳನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಸುಮತೀಂದ್ರ ತೀರ್ಥರು ಯಾರು, ಅವರ ತಪಸ್ಸು, ಅವರ ಮಹಿಮೆ ಏನು ಅನ್ನೋದನ್ನ ಮುಂದಿನ ಚಿಂತನೆಯಲ್ಲಿ ನೋಡೋಣ.